ನಮಸ್ಕಾರ ಸ್ನೇಹಿತರೆ. ಒಂದೂರಲ್ಲಿ ಹಲವಾರು ವರ್ಷಗಳ ಹಿಂದೆ ಒಬ್ಬ ರಾಜನಿದ್ದ. ಆತನ ಆಕಾಂಕ್ಷೆ ಎಷ್ಟು ಬಲವಾಗಿತ್ತು ಅಂದರೆ ಅವನು ತನಗಿಂತ ಶಕ್ತಿಶಾಲಿಯಾದಂತಹ ಶತ್ರುವಿನ ವಿರುದ್ಧ ಯುದ್ಧ ಮಾಡಬೇಕಾದ ಸಂದರ್ಭ ಬಂದಾಗ ತನ್ನ ಸೈನಿಕರನ್ನು ಕರೆಸಿ ಸಮಯ ಬಂದಿದೆ, ಯುದ್ಧ ಮಾಡಲು ಸಿದ್ಧರಾಗಿ ಎಂದು ಆದೇಶ ನೀಡಿದ. ಆ ಶತ್ರುವಿನ ಸೈನಿಕರ ಸಂಖ್ಯೆಗೆ ಹೋಲಿಸಿದರೆ ಈತನ ಸೈನಿಕರ ಸಂಖ್ಯೆ ಏನೂ ಇರಲಿಲ್ಲ. ಆದರೆ ರಾಜ ಧೃತಿಗೆಡಲಿಲ್ಲ. ತನ್ನ ಸೈನಿಕರೆಲ್ಲರನ್ನೂ ಹಡಗುಗಳಿಗೆ ಏರಿಸಿ ಆ ಶತ್ರುವಿನ ರಾಜ್ಯದ ಕಡೆಗೆ ಹೊರಟ. ಶತ್ರುವಿನ ರಾಜ್ಯಕ್ಕೆ ಹಡಗುಗಳು ತಲುಪಿದ ನಂತರ ತನ್ನ ಸೈನಿಕರೆಲ್ಲರನ್ನೂ ಹಡಗುಗಳಿಂದ ಕೆಳಗೆ ಇಳಿಸಿ ತನ್ನದೇ ಆದ ಹಡಗುಗಳನ್ನು ಬೆಂಕಿ ಇಟ್ಟು ನಾಶ ಮಾಡಿ ಎಂದು ಆದೇಶವಿತ್ತ. ತನ್ನ ಸೈನಿಕರು ಒಂದು ಕ್ಷಣ ದಂಗಾಗಿ ಹೋದರು. ರಾಜ ತನ್ನ ಸೈನಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ, ನೋಡಿ ಸೈನಿಕರೇ, ನಮ್ಮ ಹಡಗುಗಳು ಹೊತ್ತಿ ಉರಿಯುತ್ತಿವೆ. ನಾವು ಈಗ ಶತ್ರುವಿನ ನೆಲದಲ್ಲಿದ್ದೇವೆ. ನಾವು ಹಿಂತಿರುಗಿ ಹೋಗುವ ದಾರಿ ಮುಚ್ಚಿ ಹೋಗಿದೆ. ನಮ್ಮ ಶತ್ರುವಿನ ವಿರುದ್ಧ ನಾವು ಗೆಲ್ಲಲೇಬೇಕು. ಅದೊಂದೇ ದಾರಿ ಉಳಿದಿರುವುದು ಎಂದು ಗರ್ಜಿಸಿದ. ಮತ್ತು ಆ ಯುದ್ಧದಲ್ಲಿ ಅವರು ಗೆದ್ದುಬಿಟ್ಟರು. ಈ ರಾಜನ ಆಕಾಂಕ್ಷೆ ಅದ್ಭುತ ಅಲ್ವಾ? ನಾವೇನಾದರೂ ಹೊಸತನ್ನು ಶುರು ಮಾಡುವಾಗ ಈ ರಾಜನ ಘಟನೆಯನ್ನು ಒಂದು ಬಾರಿ ನೆನಪಿಸ್ಕೊಳ್ಬೇಕು. ಏಕೆಂದರೆ ಆತ ಗೆಲ್ಲಲೇಬೇಕು ಅಂತ ನಿರ್ಧಾರ ಮಾಡಿಯಾಗಿತ್ತು ಮತ್ತು ತಾನು ಹಿಂದೆ ಸರಿಯುವಂತಹ ಎಲ್ಲ ದಾರಿಗಳನ್ನು ಮುಚ್ಚಿ ಹಾಕಿದ್ದ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.